hearts beat to the city streets. We began. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಡೇ 2 ಇನ್ ಕ್ಯಾಲಿಫೋರ್ನಿಯಾ. ನಿನ್ನೆ ನೀವು ನೋಡಿರ್ಬೋದು ಸುಮಾರು ಜಾಗಕ್ಕೆ ಹೋದ್ವಿ, ಹಾಗೆಯೇ ಕ್ರೂಸಲ್ಲಿ ಕೂಡ ಹೋದ್ವಿ. ಗೋಲ್ಡನ್ ಗೇಟ್ ಬ್ರಿಡ್ಜ್ ಕೆಳಗಿಂದ ಹೋದ್ವಿ ಎಲ್ಲ ನೋಡಿಕೊಂಡು, ಮತ್ತು ಸುಮಾರು ಜಾಗ ಸುತ್ತಾಡಿದ್ವಿ. ಸೊ ಇವತ್ತು ನಾವು ಇನ್ನೂ ಒಂದಷ್ಟು ಸುಮಾರು ಜಾಗಗಳಿಗೆ ಹೋಗ್ತಿದ್ದೀವಿ. ಹಾಗೆಯೇ ಇವತ್ತು ಏನು ಸ್ಪೆಷಲ್ ಅಂದರೆ ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರನೇ ಹೋಗ್ತಾ ಇದ್ದೀವಿ. ಸೊ ಅದ್ರ ಮೇಲೆ ಕಾರ್ ಡ್ರೈವ್ ಮಾಡಿಕೊಂಡು ಹೋಗೋ ಥರ, ಮತ್ತು ಅದ್ರ ಮೇಲೆ ಆದರೆ ನಡ್ಕೊಂಡು ಹೋಗೋ ಥರ, ಹಾಗೆಯೇ ಅದ್ರ ಹತ್ರ ಹೋಗಿ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅನ್ಕೊತಾ ಇದ್ದೀವಿ. ಹಾಗೆಯೇ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇಲ್ಲಿ ಕಾರ್ಸ್ ಇದೆ, ಕಾರ್ಸಲ್ಲಿ ಡ್ರೈವರ್ಸ್ ಇರಲ್ಲ. ಸೊ ಅದೊಂದು ತುಂಬಾ ಸ್ಪೆಷಲ್ಲು. ಸೊ ಆ ಥರ ಕಾರ್ನು ಕೂಡ ಬುಕ್ ಮಾಡಿದ್ದೀವಿ ನಾವೀಗ. ಸೊ ಆ ಕಾರ್ ಹೇಗಿರುತ್ತೆ, ಡ್ರೈವರ್ ಇಲ್ದಲೇ ಕಾರ್ ಹೇಗೆಲ್ಲ ಓಡುತ್ತೆ ನೋಡೋಣ. ನನಗೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ನಿನ್ನೆ ಇಲ್ಲೆಲ್ಲ ನೋಡಿದ್ವಿ, ಎಲ್ಲ ಕಡೆ ಆ ಥರ ಕಾರ್ಗಳೆಲ್ಲ ಓಡಾಡ್ತಿದ್ವು. ಸೊ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನು ಈಗ ಬುಕ್ ಮಾಡಿದ್ದೀವಿ. ಸೊ ಅದು ಒಂದು ಆ್ಯಪಿಂದ ಬುಕ್ ಮಾಡಬೇಕು. ಸೊ ನನಗಂತೂ ಭಯ ಇದೆ ಹೇಗೆ ಏನು ಅಂತ, ಬಟ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಈಗ ಎಲ್ಲರೂ ರೆಡ್ ಸಿಗ್ನಲ್ ಇದ್ರೆ ಅಲ್ಲಿ ಸ್ಟಾಪ್ ಆಗುತ್ತೆ, ಯಾರು ಜನ ಓಡಾಡ್ತಿದ್ರೆ ಅಲ್ಲಿ ಸ್ಟಾಪ್ ಆಗುತ್ತೆ. ಸೊ ಕೈಂಡ್ ಆಫ್ ಸೆನ್ಸರಿಂದ ಅದು ವರ್ಕ್ ಆಗುತ್ತೆ. ಸೊ ಬನ್ನಿ ಅದರಲ್ಲೂ ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಕೇಬಲ್ ಕಾರ್ ಅಂತ, ಸೊ ಅದು ಕೂಡ ಇದೆ, ಅದನ್ನು ಟ್ರೈ ಮಾಡಬೇಕು. ಸೊ ಇವತ್ತು ಏನೆಲ್ಲ ಆಗುತ್ತೆ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ನ ನೋಡ್ದಾದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿ ನೋಡ್ತಾ ಇರ್ಬೋದು, ನಾವು ಬುಕ್ ಮಾಡಿದ ತಕ್ಷಣ ನಮ್ಮ ಹೋಟೆಲ್ನ ಕೆಳಗಡೆ ಬಂದು ನಿಂತಿತ್ತು. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ಸೊ ಆ ಕಾರ್ ಬಂದಿದ ತಕ್ಷಣ ಅದ್ರ ಫೋಟೋ ಎಲ್ಲ ತಕ್ಕೊತಾ ಇದ್ರು. Thank you. Hey Manjunatha. Hello. Hi, invisible man. ನೋಡಿ, ಇದು ಡ್ರೈವರ್ಲೆಸ್ ಕಾರು. ಸೊ ಡ್ರೈವರ್ ಯಾರೂ ಇಲ್ಲ, ನಾವು ಮಾತ್ರ ಇದ್ದೀವಿ ಇಲ್ಲಿ. ಓಕೆ, ನೋಡೋಣ ಇದು ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ. Start right? ಹಾಂ, Start right ಅಂತ ಹೊಡಿಬೇಕಂತ ಹೇಳು. ಸ್ಟಾರ್ಟ್ ರೈಡ್. ಓಕೆ. Hello from Waymo. As we get going, just give us 1 minute to cover a few riding tips. This experience may feel futuristic, but the need to buckle up is the same as always. So please ನೋಡ್ತಾ ಇರ್ಬೋದು, ಅದೇ ಡ್ರೈವ್ ಮಾಡ್ತಾ ಇದೆ. if you're traveling with little ones. ಚಿನ್ನ ಸೀಟ್ ಬೆಲ್ಟ್ ಹಾಕೊಳ್ಳಪ್ಪ. ಸೊ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಇಂಡಿಕೇಶನ್ ಕೊಡ್ತಾ ಇದೆ. Rider support will connect with you and provide assistance. ನೋಡಿ, Finally, relax and thank you for riding with us. ನೋಡಿ ಇಲ್ಲಿ ಲೆಫ್ಟ್ ಟರ್ನ್ ಆಯಿತು, ಅದೇ ಆಟೋಮೆಟಿಕ್ ಟರ್ನ್ ಆಗ್ತಿದೆ. ಡ್ರೈವರ್ ಯಾರು? This is amazing. ಡ್ರೈವರ್ಲೆಸ್. ಪ್ಲೀಸ್ ಕೀಪ್ ಯುವರ್ ಹ್ಯಾಂಡ್ಸ್ ಆಫ್ ವೀಲ್. ಓಕೆ. The cable car is right here. There's a map where it's coming. ನೋಡಿ, ಇವಾಗ ಇಲ್ಲಿ ಸಿಗ್ನಲ್ ಇದೆ ಅಂದ್ಬಿಟ್ಟು ನಿಲ್ಸಿದೆ. ಸೊ ಇದು ಕಂಪ್ಲೀಟ್ ಸೆನ್ಸರ್ ಅಲ್ಲಿ ವರ್ಕ್ ಆಗುತ್ತೆ. Oh, there's an Indian car. ಕೊಡಿ, ಹೇಳ್ಕೊಡಿ. 7 minutes ಅಲ್ಲಿ ಬಂತು. ಹಾಯ್ ನೀರಜ್, ಹೆಂಗಿದೆ ಡ್ರೈವರ್ಲೆಸ್ ಕಾರ್? Amazing, not even cool. It's amazing. ಇದು ಕಂಪ್ಲೀಟ್ ಡ್ರೈವರ್ಲೆಸ್ ಕಾರು. ಅಲ್ಲಿ ನೋಡ್ತಾ ಇರ್ಬೋದು ಡ್ರೈವರ್ ಯಾರೂ ಇಲ್ಲ, ಅದು ಹುಷಾರಾಗಿ ಕರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಸಿಗ್ನಲ್ ಇದೆ, ಸೊ ರೆಡ್ ಸಿಗ್ನಲ್. ಅಲ್ಲಿ ನೋಡಿ ಪಕ್ಕದಲ್ಲೆಲ್ಲ ಗಾಡಿಗಳೆಲ್ಲ ಸ್ಟಾಪ್ ಆಗಿದೆ. ಸೊ ಇದು ಕೂಡ ಸ್ಟಾಪ್ ಆಗಿದೆ. ಈಗ ಗ್ರೀನ್ ಅಲ್ಲಿ ಸಿಗ್ನಲ್ ಬಿಡ್ತು ನೋಡಿ, ಇದು ಕೂಡ ಈಗ ಹೊರಡ್ತಾ ಇದೆ. ನಿಜವಾಗ್ಲೂ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ನೋಡಿ, ಡ್ರೈವರ್ ಇಲ್ದಲೇನು ಕೂಡ ಕಾರ್ ಹೋಗ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಒಂದು 4 ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ.
ಇಲ್ಲಿ ಎಲ್ಲ ತೋರಿಸ್ತಾ ಇದೆ. ಡ್ರೈವರ್ಲೆಸ್ ಕಾರ್ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾವ ಡ್ರೈವರ್ ಜೊತೆ ಜಗಳಾಡಂಗೂ ಇಲ್ಲ, ಯಾಕೆ ಲೇಟ್ ಬಂದ್ರಿ, ಯಾಕೆ ಬೇಗ ಬಂದ್ರಿ ಅಂತ ಕೇಳಂಗೂ ಇಲ್ಲ. ಕರೆಕ್ಟ್ ಟೈಮಿಗೆ ಬಂತು, ಕರೆಕ್ಟ್ ಟೈಮಿಗೆ ಕರ್ಕೊಂಡೋಗಿ ಬಿಡ್ತಾ ಇದೆ. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಲೆಫ್ಟ್ ತಗೊಂತಿದ್ಯಾ ಈಗ ನೋಡಿ. ನೋಡಿ ಇವಾಗ ಸೈಡ್ಗೆ ಅದೇ ಬಂದು ನಿಲ್ಲಿಸ್ತು. ಸೊ ಈಗ You're here. Please make sure it's clear before exiting. Mama, can I go one more time? Huh? Mama, one more time. ಬಾಯ್. ನೋಡಿದ್ರಿ ಅಲ್ವಾ, ವೇಮೋ ಕಾರ್ ಎಕ್ಸ್ಪೀರಿಯನ್ಸ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಟ್ರಿಪ್ ಮಾಡಬೇಕು. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಕೇಬಲ್ ಕಾರ್ ಅಂತ. ಈ ಕೇಬಲ್ ಕಾರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ತುಂಬಾ ಫೇಮಸ್ಸು. ಇಟ್ ಈಸ್ ಒನ್ ಆಫ್ ದ ಐಕಾನ್ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಹೇಳ್ತಾರೆ. ಕೇಬಲ್ ಕಾರ್ ಅಂತ ಅಂದರೆ ಏನಿಲ್ಲ, ಇದು ಕಾರ್ ಅಲ್ಲ, ಇದು ಆ್ಯಕ್ಚುಲಿ ಒಂದು ಟ್ರೈನ್ ಥರ. ಅಂದರೆ ನಾವು ರೋಡ್ಸಲ್ಲೇ ಇಲ್ಲಿ ಟ್ರ್ಯಾಕ್ಸ್ನ ಮಾಡಿದ್ದಾರೆ. ಸೊ ಆ ಟ್ರ್ಯಾಕ್ ಮೇಲೇ ಇದು ಟ್ರೈನ್ ಕೇಬಲ್ ಕಾರ್ ಅಂತ ಏನಿದೆ. ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕೇಬಲ್ ಕಾರ್. ಸೊ ಇದರಲ್ಲಿ ಹತ್ಕೊಂಡು ಹೋಗೋದು ತುಂಬಾ ಫೇಮಸ್ ಇಲ್ಲಿ. ಇದಕ್ಕೂ ಸಹ ಟಿಕೆಟ್ ಇರುತ್ತೆ. ಸೊ ಅಡಲ್ಟ್ಸ್ಗೆ ಒಂದು ಪ್ರೈಸ್ ಇರುತ್ತೆ ಮತ್ತು ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಈ ರೈಡ್ ಹೇಗಿತ್ತು ನಿಮಗೆ ತೋರಿಸ್ತೀನಿ, ಬನ್ನಿ. It's young, and it's just begun. As she puts her hand in mine, we wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. ಹೌದಾ? The cabin, please. Thank you. It was the best we ever had. It was
ಸೊ ನೋಡಿದ್ರಿ ಅಲ್ವಾ, ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ಅಂತಲೇ ಹೇಳ್ಬೋದು. ಇದು ಕೇಬಲ್ ಕಾರು ನಾವು ಅಲ್ಲಿಂದ ಹೊರಟು ಇದು ಯೂನಿಯನ್ ಸ್ಕ್ವೇರ್ ತನಕ ಬಂತು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಬಿಲ್ಡಿಂಗು, ಇದೇನೇ ಯೂನಿಯನ್ ಸ್ಕ್ವೇರ್ ಅಂತ. ಯೂನಿಯನ್ ಸ್ಕ್ವೇರು ಅಷ್ಟೇ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ತುಂಬಾ ಒಂದು ಫೇಮಸ್ ಆಗಿರುವಂಥ ಜಾಗ. ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಮೇಲೆ ಹೋಗ್ತೀವಿ, ಬನ್ನಿ ನಿಮ್ಗೆ ತೋರಿಸ್ತೀನಿ. ಈಗ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಮೇಲೆ ಪಾಸ್ ಆಗ್ತೀವಿ. ಅದಕ್ಕೆ ಈ ಕಡೆಯಿಂದ ಈಗ ಎಂಟರ್ ಆಗ್ತಾ ಇದ್ದೀವಿ. ನಾವಂತೂ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ವಿ ಮತ್ತು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹೋದರೆ ಅಲ್ಲಿ ಫುಲ್ಲು ಫಾಗ್ ಎಲ್ಲ ಕವರ್ ಆಗಿಬಿಟ್ಟಿತ್ತು, ನಮಗೆ ಅಷ್ಟು ಸರಿ ಕಾಣಿಸ್ತಾನೆ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಇಲ್ಲಿ ವಿಸ್ತಾ ಪಾಯಿಂಟ್ ಅಂತ ಇದೆ. ಸೊ ಈಗ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ, ಎಲ್ಲಿಂದ ಗೋಲ್ಡನ್ ಗೇಟ್ ಬ್ರಿಡ್ಜ್ ಚೆನ್ನಾಗಿ ಕಾಣುತ್ತೆ ಅಂತ. ಬರ್ತಾ ನೋಡಿದ್ವಿ ಅಲ್ವಾ, ತುಂಬಾ ಫಾಗ್ ಆಗಿಬಿಟ್ಟಿತ್ತು. ಬಟ್ ಅಲ್ಲಿ ಒಳಗೆ ಡ್ರೈವ್ ಮಾಡ್ಕೊಂಡು ಹೋಗೋವಾಗ ತುಂಬಾ ಚೆನ್ನಾಗಿ ಕಾಣಿಸ್ತು. ಬಟ್ ಇಲ್ಲಿ ಎಲ್ಲರೂ ಫೋಟೋ ತಗೊಳ್ಳೋಣ ಅಂತಂದರೆ ಫುಲ್ಲು ಫಾಗ್ ಮುಚ್ಕೊಂಡ್ಬಿಟ್ಟಿತ್ತು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಫಾಗಿಂದ ಕವರ್ ಆಗಿಬಿಟ್ಟಿತ್ತು. ಇಲ್ಲಿ ಗೋಲ್ಡನ್ ಗೇಟ್ ಬ್ರಿಡ್ಜ್ ನೋಡೋಕ್ಕೆ ಸುಮಾರಷ್ಟು ವ್ಯೂ ಪಾಯಿಂಟ್ಸ್ನ ಮಾಡಿದ್ದಾರೆ. ಸೊ ಇವಾಗ ಫಸ್ಟ್ ನೋಡಿದ್ದು ನಾವು ವಿಸ್ತಾ ಪಾಯಿಂಟ್ ಅಂತ. ಇವಾಗ ನಾವು ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಹೇಗೆ ಕಾಣುತ್ತೆ ನೋಡೋಣ ಅಂತ. ಸೊ ಬನ್ನಿ, ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ.
ನೋಡಿ ಇದೆ ಇನ್ನೊಂದು ವ್ಯೂ ಪಾಯಿಂಟು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಇಲ್ಲಿ ಪ್ಯಾಲೇಸ್ ಆಫ್ ಫೈನ್ ಆರ್ಟ್ಸ್ ಅಂತ ಇದೆ, ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ಪ್ಯಾಲೇಸ್ ಆಫ್ ಫೈನ್ ಆರ್ಟ್ಸ್ ಅನ್ನೋದು ಒಂದು ಮಾನ್ಯುಮೆಂಟಲ್ ಸ್ಟ್ರಕ್ಚರು. ಇದು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇರೋದು. ಹಾಗೆಯೇ ಇದು ಬಿಲ್ಟ್ ಆಗಿದ್ದು 1915ರಲ್ಲಿ. ಸುಮಾರಷ್ಟು ಆರ್ಟ್ ವರ್ಕ್ಗಳನ್ನ ಎಕ್ಸಿಬಿಟ್ ಮಾಡೋದಕ್ಕೋಸ್ಕರ ಈ ಪ್ಯಾಲೇಸ್ ಆಫ್ ಫೈನ್ ಆರ್ಟ್ಸ್ನ ಬಿಲ್ಡ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಇವಾಗ ಆದಷ್ಟು ಕಾರ್ಪೊರೇಟ್ಸ್ ಇವೆಂಟ್ ಆಗಿರ್ಬೋದು, ಪ್ರೈವೇಟ್ ಪಾರ್ಟೀಸು, ಟ್ರೇಡ್ ಶೋಸು, ಕಾನ್ಫರೆನ್ಸಸ್ಸು ಮತ್ತು ಕೆಲವರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಇದನ್ನೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಈಗ ಇದನ್ನು ಯೂಸ್ ಮಾಡ್ತಾರೆ. ಇದು ಒಂದು ಥಿಯೇಟರ್ ಆಗಿತ್ತು ಫಸ್ಟು. ಈ ಪ್ಯಾಲೇಸ್ ಆಫ್ ಫೈನ್ ಆರ್ಟ್ಸು ಗೋಲ್ಡನ್ ಗೇಟ್ ಬ್ರಿಡ್ಜಿಂದ ಒಂದು ಸ್ವಲ್ಪನೇ ದೂರದಲ್ಲಿದೆ. ಸೊ ನೀವು ಯಾರಾದರೂ ವಿಸಿಟ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೆ. ನಾವಂತೂ ಸುಮಾರಷ್ಟು ಫೋಟೋಸ್, ವೀಡಿಯೋಸ್ ಎಲ್ಲ ತೊಗೊಂಡ್ವಿ, ಯಾಕಂದರೆ ಆ ಪ್ಲೇಸ್ ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಯಾರೋ ಒಬ್ಬರು ಅವರ ವೆಡ್ಡಿಂಗ್ ಫೋಟೋಶೂಟ್ನ ಮಾಡಿಸ್ಕೊಳ್ಳೋದಕ್ಕೆ ಬರ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ, ಒಳ್ಳೆ ಪ್ರಿನ್ಸಸ್ ಥರ ಕಾಣಿಸ್ತಾ ಇದ್ರು. ಹಾಗೆಯೇ ನಾವು ನೆಕ್ಸ್ಟ್ ಬಂದಿದ್ದು ಪೇಂಟೆಡ್ ಲೇಡೀಸ್ ಅಂತ. ಇದೇನು ಮನೆಗಳು ನೋಡ್ತಾ ಇದ್ದೀರಾ ಒಂದೇ ಶೈಲಿಯಲ್ಲಿ ಇದೆಯಲ್ಲ, ಸೊ ಇದನ್ನು ಇಲ್ಲಿ ಪೇಂಟೆಡ್ ಲೇಡೀಸ್ ಅಂತ ಕರೀತಾರೆ. ಸೊ ಇದು ಇಲ್ಲಿನ ಡಿಫ್ರೆಂಟ್ ಆರ್ಕಿಟೆಕ್ಚರಲ್ ಸ್ಟೈಲ್ಗೆ ಎಲ್ಲದೂ ಫೇಮಸ್ಸು. ಸೊ ಇಲ್ಲಿ ನೋಡೋಕ್ಕೆ ಅಂತಲೇ ಬರ್ತಾರೆ. ನಿನ್ನೆ ಬಂದಿದ್ವಲ್ಲ ಲಾಂಬಾರ್ಡ್ ಸ್ಟ್ರೀಟ್ ಅಂತ, ತಿರ್ಗಾ ಅಲ್ಲೇ ಬಂದಿದ್ದೀವಿ. ಸೊ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೀರಜ್ ಹಾಯ್. ಸೊ ಬನ್ನಿ ತೋರಿಸ್ತೀನಿ.
ಅಲ್ಲಿ ನೋಡ್ತಾ ಇರ್ಬೋದು, ನಾವು ಬೆಳಗ್ಗೆ ಬಂದ್ವಲ್ಲ, ಸೊ ಆ ಕಾರ್ ಕೂಡ ಅಲ್ಲಿದೆ. ಅದನ್ನೆಲ್ಲ ನಾವು ನೋಡೋಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತು. ಅದಕ್ಕೆ ನಾವೀಗ ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಬಂದ್ವಿ. ಯಾಕಂದರೆ ಬೆಳಗ್ಗೆ ನೀವು ನೋಡ್ದಂಗೆ ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ, ಯಾಕಂದರೆ ತುಂಬಾ ಫಾಗ್ ಕವರ್ ಆಗಿಬಿಟ್ಟಿತ್ತು. ಅದಕ್ಕೆ ಇಲ್ಲಿ ನಾವು ಇನ್ನೊಂದು ವ್ಯೂ ಪಾಯಿಂಟ್ ಇತ್ತು, ಸೊ ಅಲ್ಲಿಗೆ ಬಂದಿದ್ದೀವಿ. ಬೆಳಗ್ಗೆ ಬಂದಿದ್ವಲ್ಲ, ಫುಲ್ ಫಾಗ್ ಆಗಿಬಿಟ್ಟಿತ್ತು. ನೀವು ನೋಡಿದ್ರೆ ನೋಡ್ತಾ ಇರ್ಬೋದು, ಫುಲ್ ಫಾಗ್ ಎಲ್ಲ ಕ್ಲಿಯರ್ ಆಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಅಲ್ಲಿ ಹೋಗೋಣ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.